ಇವತ್ತು ಮಹಾತ್ಮ ಗಾಂಧೀಜಿಯವರ ಜಯಂತಿಯನ್ನು ನಾವು ಅತಿ ಸಂತೋಷದಿಂದ ಕರ್ನಾಟಕ ವಸ್ತು ಪ್ರದರ್ಶನ ಆವರಣದಲ್ಲಿ ಆಚರಿಸಿದ್ದೀವಿ. ಈ ಸಂದರ್ಭದಲ್ಲಿ ಅವರ ಕಲ್ಪನೆ, ಅವರ ಪರಿಕಲ್ಪನೆ ವಿಚಾರದಲ್ಲಿ ನಾವು ಓದಿ ತಿಳ್ಕೊಂಡು ಈ ವರ್ಷ ಕರ್ನಾಟಕ ಎಕ್ಸಿಬಿಷನ್ ಆವರಣ ಸ್ವಚ್ಛತೆ ಕಾಪಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಅತಿ ಹೆಚ್ಚು ಒತ್ತು ಕೊಟ್ಟು ಕರ್ನಾಟಕ ಎಕ್ಸಿಬಿಷನ್ ಪ್ರಾಧಿಕಾರದಲ್ಲಿ ಸ್ವಚ್ಛತೆ ಬಗ್ಗೆ ಅತಿ ಹೆಚ್ಚು ಕೊಟ್ಟು ಒಳ್ಳೆಯ ಕೆಲಸಗಳು ಮಾಡೋಕ್ಕೆ ಹೊರಟಿದ್ವಿ. ಅದೇ ರೀತಿ ಈ ವರ್ಷ ದಸರಾ ವಸ್ತು ಪ್ರದರ್ಶನ 2024 ಏನಿದೆಯೋ ಪ್ಲಾಸ್ಟಿಕ್ ಮುಕ್ತ ವಸ್ತು ಪ್ರದರ್ಶನ ಅಂತ ಘೋಷಣೆ ಕೂಡ ಮಾಡಿದ್ದೀವಿ. ನಾಳೆಯಿಂದ ಪ್ರಾರಂಭವಾಗ್ತದೆ. ನಾಳೆಯಿಂದ ಕಟ್ಟುನಿಟ್ಟಾಗಿ ಈ ಕೆಲಸದ ಬಗ್ಗೆ ಯೋಚನೆ ಮಾಡಿ ಕೆಲಸಗಳು ಮಾಡೋಕ್ಕೆ ಹೊರಟಿದ್ವಿ. ಗಾಂಧೀಜಿಯವರು ಪ್ರತಿಯೊಬ್ಬರಿಗೆ ಮಾರ್ಗದರ್ಶನ, ಅವರ ಹೇಳಿರುವ ದಾರಿಯಲ್ಲಿ ನಡಿಬೇಕಾಗಿರೋದು ಈ ದೇಶದ ಪ್ರತಿಯೊಬ್ಬ ನಾಗರಿಕರ ಜವಾಬ್ದಾರಿ ಆಗಿರ್ತದೆ. ನಾನು ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೇಳ್ಕೊಳ್ಳೋದಿಷ್ಟೇ, ಗಾಂಧೀಜಿಯವರು ಈ ದೇಶಕ್ಕೆ ತನ್ನದೇ ಆದಂಥ ಜೀವನ ಪೂರ್ತಿ ಕೊಟ್ಬಿಟ್ಟಾರೆ. ಕೊನೆಗೂ ಬಲಿದಾನನೂ ಕೊಟ್ಟರು. ಅವರ ಬಲಿದಾನ ವ್ಯರ್ಥ ಆಗಬಾರ್ದು. ಅವರು ಹೇಳಿರುವ ಕೆಲಸಗಳಿಗೆ ಒತ್ತು ಕೊಟ್ಟು ನಮ್ಮ ಈಗಿನ ಪೀಳಿ ಕೆಲಸ ಮಾಡಿದ್ರೆ ಅವ್ರಿಗೂ ಮತ್ತು ನಮ್ಮ ದೇಶಕ್ಕೂ ಒಳ್ಳೆಯದಾಗ್ತದೆ ಅಂತ ಹೇಳಕ್ಕೆ